ಫೆಬ್ರವರಿ 16ನೇ ತಾರೀಕು ರಿಲೀಸ್ ಆದಂಥ ಅಬ್ಬಬ್ಬಾ ಸಿನಿಮಾನು ಪೈರಸಿಗೆ ತುತ್ತಾಗಿದೆ. ಅದಕ್ಕಿಂತ ಮುಂಚೆ ರಿಲೀಸ್ ಆದ ಶುಕ್ರವಾರ ರಿಲೀಸ್ ಆದಂಥ ಜಸ್ಟ್ ಪಾಸ್ ಸಿನಿಮಾನು ಪೈರಸಿಗೆ ಒಳಗಾಗಿದೆ. ಪೈರಸಿ ಒಳಗಾದಾಗ ಜಸ್ಟ್ ಪಾಸ್ ಸಿನಿಮಾ ತಂಡ ಪೊಲೀಸ್ ಸ್ಟೇಷನ್ ಕರ್ಕೊಂಡು ರೆಡ್ ಹ್ಯಾಂಡ್ ಆಗಿ ತೆಗೆದುಕೊಂಡಿದ್ದಾರೆ. ಇವಾಗ ನಮ್ಮ ಜೊತೆಗೆ ಡೈರೆಕ್ಟರ್ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ ಬನ್ನಿ. ಸರ್, ಈಗ ನೀವು ಹೇಳ್ತಿರೋ ಪ್ರಕಾರ ಪೈರಸಿ ಆಗಿದೆ ಅಂತ, ಅದ್ರ ಬಗ್ಗೆ ಏನು ಹೇಳ್ತೀರಾ? ತುಂಬ ಬೇಜಾರಾಗುತ್ತೆ, ನೋವಾಗುತ್ತೆ. ಯಾಕೆಂದರೆ ಒಂದು ವರ್ಷದ ಶ್ರಮ ಇದು ಒಂದು ತಂಡಕ್ಕೆ. ಆಮೇಲೆ ಎಷ್ಟೋ ಹೊಸಬ್ರಿದ್ದಾರೆ ಈ ಸಿನಿಮಾದಲ್ಲಿ, ಅವರೆಲ್ರಿಗೂ ಒಂದು ಹೊಸ ಅಧ್ಯಾಯ ಓಪನ್ ಆಗುವಂಥ ಸಿನಿಮಾ ಇದು. ಇನ್ನೊಂದೇ ಅಂದರೆ ನಾವು ಥಿಯೇಟ್ರಲ್ಲಿ ಫ್ರೈಡೆಯಿಂದ ಇವತ್ತಿನ ತನಕ ನೋಡ್ತಾ ಇದ್ವಿ, ದಿನೇ ದಿನೇ ಕಲೆಕ್ಷನ್ಸ್ ಜಾಸ್ತಿ ಆಗ್ತಾಯಿದೆ. ಅಂದರೆ ಜನ ಬಂದು ನೋಡ್ತಾ ಇದ್ದಾರೆ, ಬೇರೆಯವ್ರಿಗೆ ಹೋಗಿ ಹೇಳ್ತಾ ಇದ್ದಾರೆ, ಫಿಲ್ಮ್ ವರ್ಕ್ ಆಗ್ತಿದೆ, ತುಂಬ ಖುಷಿಪಟ್ಟು ನೋಡ್ತಾ ಇದ್ದಾರೆ, ಸಿನಿಮಾ ಸಕ್ಸಸ್ ಆಗ್ತಿದೆ. ಆ ಟೈಮಲ್ಲಿ ಈ ಥರ ಪೈರಸಿ ಮಾಡೋದು ಬರೀ ನಮ್ಮ ಸಿನಿಮಾಗೆ ಮಾತ್ರ ಅಲ್ಲ, ಒಟ್ಟಾರೆ ಕನ್ನಡ ಸಿನಿಮಾ ರಂಗಾಗೆ ಮಾಡುವಂಥ ಒಂದು ದ್ರೋಹ, ಒಂದು ಅಪಕೀರ್ತಿ ಅಂತ. ಕೆಲವೊಂದು ನಮ್ಮ ಕನ್ನಡ ಇಂಡಸ್ಟ್ರಿ ಕೆಲವೊಂದು ಹೊಸ ಸಿನಿಮಾಗಳಲ್ಲಿ ಹೊಸ ಕಂಟೆಂಟ್ಗಳ ಜೊತೆಗೆ ಬಂದಾಗ ಈ ಥರ ಪೈರಸಿ ಆಗ್ತಿದೆ, ಅದ್ರ ಬಗ್ಗೆ ಏನು ಹೇಳಿ? ತಪ್ಪು, ಯಾವುದೇ ರೀತಿಯ ಪೈರಸಿ ಆಗೋದು ತಪ್ಪು. ಯಾವುದನ್ನೇ ದೆರ್ ಇಸ್ ನೋ ಫ್ರೀ ಮೀಲ್ಸ್ ಅಲ್ವಾ, ಎಲ್ಲದಕ್ಕೂ ದುಡ್ಡು ಕೊಡಬೇಕಾಗತ್ತೆ. ನಮ್ಮ ಎಫರ್ಟ್ಗೋಸ್ಕರ ನೀವು ಟಿಕೆಟ್ ಕೊಂಡ್ಕೊಂಡು ನೋಡಿದ್ರೇ ನಮ್ಮ ಶ್ರಮಕ್ಕೆ ಒಂದು ವ್ಯಾಲ್ಯೂ, ಬೆಲೆ ಕಟ್ಟಿದ ಹಾಗಲ್ವಾ. ಅಲ್ಲ, ಇನ್ನೊಂದೇನಂದರೆ ಎಷ್ಟೋ ವರ್ಷಗಳ ಕೆಲಸಗಳು ನೀವು ಅಲ್ಲಿ ಹಾಕಿರ್ತೀವಿ, ಎಷ್ಟೋ ವರ್ಷಗಳು ಎಲ್ಲ ಕೆಲಸ ಬಿಟ್ಟು ಇದ್ರ ಮೇಲೆ ಒತ್ತಡ ಹಾಕಿ ಮಾಡಿರ್ತೀರ. ಆ ಟೈಮಲ್ಲಿ ಏನು ಪೈರಸಿ ಅಂದಾಗ ಅವ್ರ ನಿಮ್ಮ ಕೈಗೆ ಸಿಕ್ಕಿದ್ರೆ ಏನು ಮಾಡ್ತೀರಾ ಅನ್ನೋದ್ರ ಬಗ್ಗೆ ಅದೊಂದು. ನಾವು ಆಗಲೇ ಲೀಗಲ್ ಪ್ರೊಸೀಡಿಂಗ್ಸ್ನ ಹಾಕಿದ್ದೀವಿ. ಅದಲ್ಲದೆ ಈ ಲಿಂಕ್ಗಳನ್ನ ತೆಗೆಯೋದಕ್ಕೆ ಒಂದು ಗ್ರೂಪನ್ನು ಎಂಗೇಜ್ ಮಾಡಿದ್ದೀವಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಒಂದು ಟ್ರಾನ್ಸ್ಪರೆನ್ಸಿ ಮಾರ್ಕ್ನ ನಾವು ಕಾಪಿಗಳಲ್ಲಿ ಬಿಟ್ಟಿದ್ವಿ. ಸೊ ಯಾವ ಕಾಪಿಯಿಂದ ಇದು ಲೀಕ್ ಆಗಿದೆ ಅಂತ ನಮ್ಗೆ ಆ ಟ್ರಾನ್ಸ್ಪರೆನ್ಸಿ ಮೂಲಕ ಗೊತ್ತಾಗುತ್ತೆ. ಅದು ಒಂದು ಸತಿ ಗೊತ್ತಾದಾಗ ನಾವು ಅವ್ರ ಮೇಲೆ ಕ್ರಮವನ್ನು ಕೈಗೊಳ್ತೀವಿ. ನಾನೆಲ್ಲೋ ಕೇಳ್ಪಟ್ಟಂಗೆ ನಿಮ್ಮ ಸಿನಿಮಾ ಬಂದು HD ಕ್ವಾಲಿಟಿಯಲ್ಲಿ ಸಿಗ್ತಿದೆ, Tier 2 ಕ್ವಾಲಿಟಿ ಅಲ್ಲದೆ HD ಕ್ವಾಲಿಟಿಯಲ್ಲಿ ಸಿಗ್ತಿದೆ ಅನ್ನೋ ಮಾಹಿತಿ ನಮ್ಗೆ ಬಂತು. ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದೇ ನನಗೂ ಹೇಳ್ತಾ ಇದ್ದಾರೆ, ಈ ಥರ ತುಂಬ ಹೈ ಕ್ವಾಲಿಟಿ ಪ್ರಿಂಟ್ ಲೀಕ್ ಆಗಿದೆ ಅಂತ. ಬಟ್ ಅದು ಲೀಕ್ ಆಗಿದರೆ ಅದರಲ್ಲಿ ಒಂದು ಟ್ರಾನ್ಸ್ಪರೆನ್ಸಿ ಇರುತ್ತೆ, ಅದು ಒಂದು ಮಾರ್ಕ್ ಹಾಕಿದ್ದೀವಿ ನಾವು. ಸೊ ಆ ಮಾರ್ಕ್ ಮೂಲಕ ಎಲ್ಲಿಂದ ಇದು ಹೋಯಿತು, ಯಾರು ಇದನ್ನು ಮಾಡಿದ್ದಾರೆ ಅಂತ ನಮ್ಗೆ ಗೊತ್ತಾಗುತ್ತೆ, ನಾವು ಅವ್ರ ಮೇಲೆ ಕ್ರಮವನ್ನು ಕೈಗೊಳ್ತೀವಿ. ಮತ್ತು ಇನ್ನೊಂದು ಏನೋ ಅಬ್ಬಬ್ಬಾ ಸಿನಿಮಾ ಬಂದು ಇನ್ನೂ ಒಂದು ವಾರನೂ ಇಲ್ಲ, 3 ದಿನವೂ ಆಗಿಲ್ಲ. ಜಸ್ಟ್ ಶುಕ್ರವಾರ ರಿಲೀಸ್ ಆಯಿತು, ಇವಾಗ ಬಂದು ಸೋಮವಾರಕ್ಕೆ ಈ ಥರ ಆಗ್ತಿದೆ ಅಂದಾಗ ಥಿಯೇಟ್ರಿಗೆ ಬರುವಂಥ ಜನನೂ ಬರ್ದಿರೋ ಹೋಗ್ತಾರೆ. ಅದ್ರ ಬಗ್ಗೆ ಏನು ಹೇಳ್ತೀವಿ? ಅದೇ ನಾನು ಹೇಳೋದೇನೆಂದರೆ ಹಾಗೆ ಆಗಬಾರ್ದು. ಯಾಕೆಂದರೆ ಸಿನಿಮಾ ನೋಡೋದು ಒಂದು ಸಾಮೂಹಿಕ ಚಟುವಟಿಕೆ. ನಗೋದು ಎಸ್ಪೆಷಲಿ ನಮ್ಮದು ಒಂದು ಕಾಮಿಡಿ ಆದ್ದರಿಂದ ಒಟ್ಟಿಗೆ ಒಂದು ಗ್ರೂಪ್ ಆಫ್ ಸ್ಟೂಡೆಂಟ್ಸು ಅಥವಾ ಒಂದು ಫ್ಯಾಮಿಲಿ ಕುಟುಂಬ ಬಂದಾಗ ಏನಾಗುತ್ತೆ, ಜೊತೆಗೆ ಖುಷಿಯಾಗಿ ಸಿನಿಮಾ ನೋಡಿ ನಕ್ಕು ಒಂದು ಸ್ಟ್ರೆಸ್ ಫ್ರೀ ಆಗೋವಂಥ ಒಂದು ಸಿನಿಮಾ ಮಾಡಿದ್ದೀವಿ. ಅದರಿಂದ ಎಲ್ಲರೂ ಆಡಿಯನ್ಸ್ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ನಾನು ಕೇಳ್ಕೊಳ್ತೀನಿ. ಮತ್ತು ಇನ್ನೊಂದು ಏನಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಕೆಲವೊಂದು ಸಿನಿಮಾಗಳು ಮಾತ್ರ ಚೆನ್ನಾಗಿ ಒಳ್ಳೊಳ್ಳೆ ಕಂಟೆಂಟ್ ಜೊತೆಗೆ ಬರ್ತಿದೆ. ಈ ರೀತಿ ಪೈರಸಿ ಆದಾಗ ಬೇರೆ ಡೈರೆಕ್ಟರ್ಗಳಿರೋ, ಪ್ರೊಡ್ಯೂಸರ್ಗಳು ಅವ್ರು ಹಿಂದೇಟ್ ಹಾಕುವಂಥದ್ದು ಇರುತ್ತೆ. ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಖಂಡಿತ ಅದೇ ನಾನು ಹೇಳ್ತಾ ಇರೋದು. ಇವ್ರು ಮಾಡಿರೋ ಕೆಲಸ, ಈ ಪೈರಸಿ ಮಾಡಿ ಇವ್ರುಗಳು ಮಾಡಿರೋವಂಥ ಕೆಲಸ ಏನಂದರೆ ಒಟ್ಟಾರೆ ಕನ್ನಡ ಚಿತ್ರರಂಗಕ್ಕೆ ಒಂದು ದೊಡ್ಡ ಹೊಡೆತವನ್ನು ಹೊಡೆದಿದ್ದಾರೆ, ಅದಕ್ಕೆ ಒಂದು ಕೆಟ್ಟ ಹೆಸರನ್ನು ತಂದಿದ್ದಾರೆ, ಅದನ್ನು ಹಾಳು ಮಾಡುವಂಥ ಕೆಲಸ ಮಾಡಿದ್ದಾರೆ. ಇವ್ರು ಯಾರೂ ಕನ್ನಡ ಪ್ರೇಮಿಗಳಲ್ಲ, ಇವ್ರು ಯಾರೂ ಸಿನಿಮಾ ಪ್ರೇಮಿಗಳಲ್ಲ, ಇವರು ಬರೀ ದೊರಡೆಕೋರರು ಅಂತ ಹೇಳ್ಬೋದು ಅಷ್ಟೇ. ನಿಮಗೆ ಯಾವಾಗ ಗೊತ್ತಾಯ್ತು ಸರ್ ಈ ಥರ ಒಂದು ಲಿಂಕ್ ಹರಿದಾಡ್ತಿದೆ ಅನ್ನೋದನ್ನು? ಯಾವಾಗ ಗೊತ್ತಾಯ್ತು ನಿಮಗೆ? ತಿಳಿಸ್ಕೊಟ್ರು ಅದ್ರ ಜೊತೆಗೆ? ನಿನ್ನೆ ಮಧ್ಯಾಹ್ನ ನನಗೆ ಲಿಖಿತ್ ನನಗೆ ಫಸ್ಟ್ ಹೇಳಿದ್ದು, ಆಮೇಲೆ ಮಿಕ್ಕಿದವರೆಲ್ಲ ಹೇಳೋಕ್ಕೆ ಶುರು ಮಾಡಿದ್ರು. ಆ್ಯಕ್ಚುಲಿ ಲಿಖಿತ್ ಅವ್ರಿಗೆ ಬೇರೆಯೇ ಒಂದು ಇದಿದೆ ಇದ್ರ ಬಗ್ಗೆ ಟೇಕು, ಆದರೆ ಈ ಪೈರಸಿ ಆಗಿದ್ರ ಬಗ್ಗೆ ಅವ್ರ ಹತ್ರನೇ ನೀವು ಕೇಳಬೇಕು. ಸರ್, ಲಿಖಿತ್ ಅವರೇ ಹೇಳಿ, ಈಗ ಪೈರಸಿ ಆಗಿದೆ ಅನ್ನೋದು ನಿಮಗೆ ಫಸ್ಟ್ ಗೊತ್ತಾಯ್ತು, ಅದ್ರ ನೆಕ್ಸ್ಟ್ ಏನು ಪ್ರೊಸೆಸ್ ಮಾಡಬೇಕು ಅನ್ನೋದು ನಿಮ್ಮ ತಲೆಯಲ್ಲಿ? ಸರ್, ನಿಜ ಹೇಳ್ಬೇಕಂದ್ರೆ ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು. ಸಿನಿಮಾ ಸಕ್ಸಸ್ ಆಗಿದೆ. ಇವಾಗ ನೀವು ಸಿನಿಮಾ ಥಿಯೇಟ್ರಲ್ಲಿ ಬಂದು ನೋಡಿದ್ರೆ ನಾಳೆ ದಿನ 4 ಜನಕ್ಕೆ ಹೋಗಿ ಹೇಳ್ತೀರಾ. ಸೊ ಅವರು ಥಿಯೇಟರ್ಗೆ ಬಂದು ನೋಡ್ತಾರೆ. ಯಾಕಂದರೆ ಈ ಎಕ್ಸ್ಪೀರಿಯನ್ಸ್, ಕಾಮಿಡಿನ ನಾವು ಥಿಯೇಟ್ರಲ್ಲಿ ನೋಡೋ ಎಕ್ಸ್ಪೀರಿಯನ್ಸು ಮನೇಲಿ ಕೂತ್ಕೊಂಡು ನೋಡಬೇಕಾದ್ರೆ ಅಷ್ಟು ಬರಲ್ಲ. ಡೆಫಿನೆಟ್ಲಿ ಎಂಜಾಯ್ ಮಾಡೇ ಮಾಡ್ತೀವಿ. ಆಮೇಲೆ ಇದು ಒಂದು ರೆಗ್ಯುಲರ್ ಪ್ರಾಕ್ಟೀಸ್ ಆಗೋಗಿದೆ, ಯಾರಿಗೂ ಹೊಸದಲ್ಲ. ಎನಿ ಸಿನಿಮಾ, ಎನಿ OTT ಪ್ಲ್ಯಾಟ್ಫಾರ್ಮ್ದು ಕಂಟೆಂಟ್ ಬಂದರೆ ಮೊಬೈಲಲ್ಲಿ ಬಂದೇ ಬರುತ್ತೆ, ಎಷ್ಟೇ ನಾವು ರಿಸ್ಟ್ರಿಕ್ಟ್ ಮಾಡಿದ್ರು. ಬಟ್ ನಾವೊಂದು ರಿಯಲ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಏನು ಆಡಿಯನ್ಸಿಗೆ ಕೊಡ್ತೀವಿ, ಅದನ್ನು ಅನುಭವಿಸೋಕ್ಕೆ ಅವ್ರು ಥಿಯೇಟರ್ಗೆ ಬಂದೇ ಬರ್ತಾರೆ ಅನ್ನೋ ಭರವಸೆ ನನಗಿದೆ. ಸೊ ನಾನೇನು ಜಾಸ್ತಿ ಅದರಿಂದ ಡಿಸ್ಟರ್ಬ್ ಆಗಿಲ್ಲ. ಯಾಕಂದರೆ ಅವ್ರು ನಿಜವಾಗ್ಲೂ ನೀವು ಆಡಿಯನ್ಸ್ ಎಂಜಾಯ್ ಮಾಡಬೇಕಂದ್ರೆ ಥಿಯೇಟರ್ ಬನ್ನಿ, ಎಂಜಾಯ್ ಮಾಡ್ತೀರಾ. ಆಮೇಲೆ ಡೆಫಿನೆಟ್ಲಿ ನನಗೆ ಹೇಳ್ತೀರಾ ಎಷ್ಟು ಎಂಜಾಯ್ ಮಾಡಿದ್ರಿ ಅಂತ. ಬಾಬಾ, ಕೊನೆಗೆ ಪೈರಸಿ ಮಾಡಿದವರು ಏನಾದ್ರು ನಿಮ್ಮ ಕೈಗೆ ಸಿಕ್ಕಿದ್ರೆ, ಇಲ್ಲ ಅವ್ರ ಬಗ್ಗೆ ಮಾಹಿತಿಗಳು ಸಿಕ್ಕಿದ್ರೆ, ಯಾವ ರೀತಿಯಾದಂಥ ಆ್ಯಕ್ಷನ್ಸ್ಗಳು ಇರ್ಬೋದು ನಿಮ್ಮ ಕಡೆಯಿಂದ, ಟೀಮ್ ಕಡೆಯಿಂದ ಬಿಟ್ಬಿಟ್ಟು ನೀವು ಯಾವ ರೀತಿ ಮಾಡ್ಬೋದು ಅನ್ನೋದು? ಸರ್, ಆ್ಯಕ್ಷನ್ಸ್ ನಾನೇನು ತೊಗೊಳಕ್ಕಾಗಲ್ಲ. ಯಾಕಂದರೆ
ಆ ಲೀಗಲ್ ಡಿಪಾರ್ಟ್ಮೆಂಟಲ್ಲಿ ಇಲ್ಲ. ಬಟ್ ಸಿಕ್ಕಿದ್ರೆ ಡೆಫಿನೆಟ್ಲಿ ಅವ್ರನ್ನ ಕರ್ಕೊಂಡು ಹೋಗಿ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಕೊಡ್ತೀನಿ. ಬಟ್ ಅವ್ರು ಸಿಗಾಕೊಳ್ಳಲ್ಲ. ಲಾಸ್ಟ್ ಟೈಮ್ ತಗೊಳಕೊಂಡಿದ್ರಲ್ಲ ಹಬ್ಬ ಇದಾವುದು ಜಸ್ಟ್ ಪಾಸ್ ಸಿನಿಮಾದಲ್ಲಿ ರೆಡ್ ಹ್ಯಾಂಡ್ ಆಗಿ ತಗೊಳಕೊಂಡು ತಗೊಂಡು ಸ್ಟೇಷನ್ ಈ ಸತಿ ಅವ್ರು ಸಿಗಾಕೊಳ್ಳೋಕೆ ಕಾರಣ ಏನಾಗುತ್ತೆ ಅಂದರೆ ಅದರಲ್ಲಿ ಒಂದು ಟ್ರಾನ್ಸ್ಪರೆನ್ಸಿ ಮಾರ್ಕ್ ಇತ್ತು, ಅದರಿಂದ ಅವ್ರನ್ನ ನಾವು ಹಿಡಿಯುವ ಎಲ್ಲ ಸಾಧ್ಯತೆಯೂ ಇದೆ. ಸೊ ಅವರಾಗೆ ಆ ಲಿಂಕ್ಸನ್ನು ತೆಗೆದ್ರೆ ಒಳ್ಳೆಯದು, ಇಲ್ಲಾಂದರೆ ಲೀಗಲಿ ಅದೇನು ಕ್ರಮ ಕೈಗೊಳ್ಳಬೇಕು ಅದು ನಾವು ತಗೊಳ್ತೀವಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.